ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ. ಇವತ್ತು ಭೂಮಿ ಇಲ್ದ ಕಡೆ ನಮಗೆ ಭೂಮಿ ಕೊಡಿ ಅಂತ ಕೇಳ್ತಾ ಇಲ್ಲ. ನೀವ್ ಯಾರು ಕೂಡ ಯಾವ್ದೋ ಒಂದು ಕಾಡನ್ನ ತೋರಿಸಿ ಇವತ್ತು ಭೂಮಿ ಕೊಡಿ ಅಂತ ಕೇಳ್ತಾ ಇಲ್ಲ. ನಿಮಗಾಗಿ ಮೀಸಲಿರ್ತಕ್ಕಂಥ ಜಾಗ ಏನಿದೆ ಇವತ್ತು ನಮ್ಮ ಸರ್ಕಾರವೇ ಹೇಳಿರ್ತಕ್ಕಂಥದ್ದು ಆಶ್ರಯ ನಿವೇಶನಕ್ಕಾಗಿ 4 ಎಕರೆ 20 ಗುಂಟೆ ಇವತ್ತು ಪಾಣಿ ಸಮೇತ ಇದೆ. ಇವತ್ತು ಪಾಣಿ ಸಮೇತ ಆಶ್ರಯ ನಿವೇಶನಕ್ಕಾಗಿ 4 ಎಕರೆ 20 ಗುಂಟೆ ಅಂತ ಪಾಣಿ ಬರ್ತಾ ಇದೆ. ಇವತ್ತು ಈಗಾಗಲೇ ಲೇಔಟ್ ಮಾಡ್ತೀವಿ ಅಂತ ಲೆವೆಲ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ನಾವು 54 ಜನ ಕೊಡ್ತೀವಿ, ಇದರಲ್ಲಿ 3 ಎಕರೆ ಇದೆ ಅಂತ. ಆದ್ರೆ ಇಲ್ಲಿ ವಾಸ್ತವವಾಗಿ ಡಿಸಿ ಅವರೇ ಮಂಜೂರು ಮಾಡಿರ್ತಕ್ಕಂಥ ಭೂಮಿ 4 ಎಕರೆ 20 ಗುಂಟೆ ಇದೆ. ಇವತ್ತು ನಾವು ಕೇಳ್ತಾ ಇದೀವಿ, ಆ 4 ಎಕರೆ 20 ಗುಂಟೆ ಭೂಮಿ ಏನಿದೆ ಅದನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ 100 ಜನಕ್ಕೆ ಭೂಮಿ ಹಂಚಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳ್ಬೇಕಾಗಿದೆ. ಕಳೆದ ತಿಂಗಳು 4ನೇ ತಾರೀಕು ಆ ಸ್ಥಳಕ್ಕೆ ನಾನು ಆಗಮಿಸಿ ತಹಸೀಲ್ದಾರನ್ನ ದೂರವಾಣಿ ಮುಖಾಂತರ ಮಾತನಾಡಿ ಆ ಸ್ಥಳಕ್ಕೆ ಬರಮಾಡಿಕೊಂಡು, ತಹಸೀಲ್ದಾರರು ಒಬ್ಬ ನೈಜ ಅಧಿಕಾರಿ ಅಂತೇಳಿ ಆ ಕೂಡಲೇ 1 ಗಂಟೆಗೆ ಬಂದು ಸ್ಪಂದಿಸಿ 6ನೇ ತಾರೀಕಿನಿಂದ ಆ ಭೂಮಿ ತೆರವು ಕಾರ್ಯಕ್ರಮ ಕೈಗೆತ್ಕೊಂಡು ಅವರ ಕಾರ್ಯಶೈಲಿಯನ್ನ ನಾವು 8ನೇ ತಾರೀಕಿನ ದಿನ ಇದೇ ಕಚೇರಿಯಲ್ಲಿ ಶ್ಲಾಘಿಸಿದ್ವಿ. ಆದರೆ ನಿನ್ನೆ ಮೊನ್ನೆಯಿಂದ ನಡೆಯುತ್ತಿರುವ ಪ್ರಕ್ರಿಯೆಗಳು ಗಮನಿಸಿದರೆ ಇದು ಎಲ್ಲೋ ದಾರಿ ತಪ್ಪಿಸ್ತಾ ಇರೋಂಗೆ ಕಾಣ್ತಾ ಇದೆ. ಓದಿರೋರೆಲ್ಲ ಬುದ್ಧಿವಂತರಲ್ಲ, ಓದದೇ ಇರೋರು ದಡ್ರು ಅಲ್ಲ. ಯಾರೋ ಎಲ್ಲೋ ಕೂತ್ಕೊಂಡು ನಾನು ಓದ್ಕೊಂಬಂದಿನಿ ದಬ್ಬಾಕೊಂಬಂದಿದ್ದೀನಿ ಅಂತ ಹೇಳಿ ಅವ್ರ ಮಾತು, ಕುತಂತ್ರಿಗಳ ಮಾತು, ಶಕುನಿಗಳ ಮಾತು, ಇವ್ರ ಮಾತನ್ನೆಲ್ಲ ಹಾಲ್ಸ್ಕೊಂಡು ಈ 100 ಜನ ಅಮಾಯಕರ ಜೀವನ ಜೊತೆಗೆ ಚೆಲ್ಲಾಟ ಆಡಿದ್ರೆ ಅಧಿಕಾರಿಗಳಿಗೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ. 80-90ರ ದಶಕದ ಹೋರಾಟದ ನೆನಪುಗಳನ್ನ ಮೆಲುಕಾಕಿಸಬೇಕಾಗುತ್ತೆ. ಚಡಿಯೇಟು ಅಂತ ಕೇಳಿದೀರಾ? ಚಡಿಯೇಟಿನ ಹೋರಾಟ ತೋರಿಸಬೇಕಾಗುತ್ತೆ. ಕೊಟ್ಟಿಗೆ ಕೂಡಾಕೋ ಕಾರ್ಯಕ್ರಮ, ದನ ಎಮ್ಮೆಗಳಿಗೆ ಕೂಡಾಕ್ತಾ ಇದ್ರಲ್ಲ, ಆ ರೀತಿ ಕಚೇರಿಗಳಿಗೆ ಬೀಗ ಜಡಿದು ನಿಮ್ಮನ್ನ ಕೂಡಾಕೋ ಕಾರ್ಯಕ್ರಮ ಮಾಡಬೇಕಾಗುತ್ತೆ. ನಮಗೆ ಕಳೆದ 2 ದಿನಗಳ ಹಿಂದೆ ಅಧಿಕಾರಿಗಳು ಬಂದು ಹೇಳ್ತಾರೆ, ನಮಗೆ ಅಲ್ಲಿ ಧರಣಿ ನಿಂತ ಸ್ಥಳಕ್ಕೆ ಬಂದು ಒಂದು ನೋಟಿಸ್ನ ಹಂಚ್ತಾರೆ. ನೋಟಿಸ್ನ ಹಚ್ಚಿಬಿಟ್ಟು ಹೇಳ್ತಾರೆ, ನೀವು ಇಲ್ಲಿಂದ ಖಾಲಿ ಮಾಡಿಸ್ಬೇಕಂತೇಳಿ. ಆಗ ನಮ್ಮನ್ನ ಇಒ ಅಧಿಕಾರಿಯೊಬ್ರು ರಸ್ತೆಯಲ್ಲಿ ನಿಂತ್ಕೊಂಡು ನಮಗೆ ಆರ್ಡರ್ ಮಾಡ್ತಾರೆ, ನೀವು ಅಲ್ಲಿಂದ ಒಂದು ವೇಳೆ ನೀವು ಎದ್ದೇಳದಿದ್ರೆ ನಿಮ್ಮ ಮೇಲೆ FIR ಮಾಡ್ತೀವಿ ಅಂತ ಹೇಳಿ ಹೇಳುವಂತ ಇಒ ಅಸ್ಪೃಶ್ಯ ರೀತಿ ನಮ್ಮನ್ನ ದೂರದಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ. ಕನಿಷ್ಠ ಸೌಜನ್ಯಕ್ಕಾದ್ರೂ ನಮ್ಮ ಬಳಿ ಬರೋದಿಲ್ಲ. ಅರೇ ನಾವು ಹೇಳ್ತೀವಿ, ನಿಮ್ಮಿಂದ ಸಾಧ್ಯವಾದ್ರೆ ಹಾಕಿ ನೋಡೋಣ FIR. ಅರೇ ನಮಗೂ ಕೂಡ ಗೊತ್ತಿದೆ, ಪೇಪರ್ ಪೆನ್ನು ನಮ್ಮ ಬಳಿ ಕೂಡ ಇದೆ, ನಮಗೂ ಗೊತ್ತಿದೆ ನಿಮ್ಮ ಮೇಲೆ FIR ಹಾಕೋದಿಕ್ಕೆ. ಅದು ಒಂದ್ ಕಡೆ ಇರ್ಲಿ. ಅರೆ ನಾವೇನು ಎಕರೆಗಟ್ಟಲೆ ಭೂಮಿಯನ್ನ ಕೇಳ್ತಿಲ್ಲ, ಕೇಳ್ತಿರೋದು ಕೇವಲ ಅಲ್ಲಿ ನಮ್ಮ ದಿನನಿತ್ಯದ ಬದುಕನ್ನು ಬದುಕೋದಕ್ಕೆ ಒಂದಷ್ಟು ಜಾಗವನ್ನು ಮಾತ್ರ. ನೀವು ಆ ಜಾಗಕ್ಕೆ ನಿಮ್ಮ ಅಧಿಕಾರ ಬಲವನ್ನು ಪ್ರಯೋಗಿಸಿ ನಮ್ಮ ಮೇಲೆ ನಮ್ಮನ್ನ ಎಬ್ಬರಿಸುವಂತ ಪ್ರಯತ್ನವನ್ನು ನೀವು ಮಾಡಿದ್ರೆ ಅದು ನಿಮ್ಮ ಹಗಲುಗನಸು. ಖಂಡಿತ ನಮಗೆ ಸಾಧ್ಯವಿಲ್ಲ. ಈ ಸಂವಿಧಾನದಲ್ಲಿ ನಮಗೂ ಅಷ್ಟೇ ಹಕ್ಕಿದೆ. ನಿಮಗೆ ನಮ್ಮನ್ನ ಅಲ್ಲಿಂದ ಎದ್ದೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಕಾನೂನುಬದ್ಧವಾಗಿ ಅಲ್ಲಿ ಕೂತಿದ್ದೀವಿ. ಬಂಧುಗಳನ್ನ ಮತ್ತೊಂದು ನಿಮಗೆ ಹೇಳ್ತಿದ್ದೀನಿ, ಈಗಾಗಲೇ ಬಹಳ ಹೊತ್ತು ಮಾತಾಡಿದ್ದಾರೆ. ಈ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ವತಿಯಿಂದ ನಡೆಯುತ್ತಿರುವ ಹೋರಾಟಕ್ಕೆ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಸಂಪೂರ್ಣವಾಗಿ ನಿಮಗೆ ಬೆಂಬಲವನ್ನು ಕೊಡ್ತೀವಿ. ಈ ಮಧ್ಯದಲ್ಲಿ ಯಾವುದೇ ರೀತಿಯಾಗಿ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನಗಳು ನಡೆದ್ರೆ ಖಂಡಿತವಾಗಿ ನಿಮ್ಮ ಒಟ್ಟಿಗೆ ನಾವು ನಿಲ್ತೀವಿ ಅಂತ ಹೇಳ್ತಾ ಈ ಹೋರಾಟ ಚಿರಾಯವಾಗಲಿ. ಜೈ ಭೀಮ್. ದಿನಗಳಾಗಿದೆ. ಈಗಾಗಲೇ ನಿಮ್ಗೆ ಗೊತ್ತಿದೆ. ಇದರಲ್ಲಿ ಒಂದು ನಾವು ತಿಳ್ಕೊಂಡಿವಿ ಏನಂದ್ರೆ,
ನಾವು ಈ ರಾಜಕಾರಣಿಗಳನ್ನು ನಂಬ್ತಾ ಇರಲಿಲ್ಲ. ಹಿಂದೆ ಅವರು ಕೇವಲ ಭರವಸೆಗಳನ್ನು ಕೊಡ್ತಾರೆ ಅಂತ ತಿಳ್ಕೊಂಡಿದ್ವಿ. ಇವತ್ತು ಅಧಿಕಾರಿಗಳು ಕೂಡ ಬರೀ ಭರವಸೆ ಕೊಟ್ಟು ಅನ್ಯಾಯಗಳನ್ನ ಮಾಡುವಂತ ಒಂದು ಪ್ರಕ್ರಿಯೆ ಇಳಿದಿದ್ದಾರೆ. ನಾವು ಅಧಿಕಾರಿಗಳನ್ನ ಕೇಳ್ತಿದ್ದೀವಿ, ನೀವು ಯಾರ ಪರ ಇದ್ದೀರಿ? ನೀವು ಸರ್ಕಾರಿ ಅಧಿಕಾರಿಗಳ ಅಥವಾ ಈ ರಾಜಕಾರಣಿಗಳ ಅಥವಾ ಈ ಭೂ ಮಾಲೀಕರ ಬೂಟ್ ನೆಕ್ಕುವ ಅಧಿಕಾರಿಗಳ? ಹೇಳಿ ನಮಗೆ. ನೀವು ನಿಜವಾಗ್ಲೂ ಈ ದೇಶದ ಕಾನೂನನ್ನ ಓದ್ಕೊಂಡು ಬಂದಿದ್ರೆ, ಈ ಜನರ ಸಮಸ್ಯೆಗಳನ್ನ ಆಲಿಸೋದಾದ್ರೆ, ನೀವು ಈ ಜನರಿಗೆ ನ್ಯಾಯವನ್ನು ಕೊಡಬೇಕು. ಏನು ನಿರಾಶ್ರಿತರಿದ್ದಾರೆ, ಅವರ ಏನು ಸಮಸ್ಯೆಗಳಿದಾವೆ ಅದನ್ನ ಆಲಿಸಿ ಅವ್ರಿಗೊಂದು ಪರಿಹಾರ ಕೊಡಬೇಕು. ಇಲ್ಲದೆ ಹೋದ್ರೆ ನೀವು ನಿಜವಾಗ್ಲೂ ನಮ್ಮ ಅಧಿಕಾರಿಗಳಲ್ಲ, ನೀವು ಭೂ ಮಾಲೀಕರ ಬೂಟು ನೆಕ್ಕುವ ಅಧಿಕಾರಿಗಳು, ರಾಜಕಾರಣಿಗಳ ಬೂಟು ನೆಕ್ಕುವ ಅಧಿಕಾರಿಗಳು. ಹಾಗಾಗಿ ದಯವಿಟ್ಟು ಅಧಿಕಾರಿಗಳಿಗೆ ಹೇಳ್ತಾ ಇದೀವಿ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಶಾಸಕಿ ಅವರ ಹೆಸರಲ್ಲೇ ಒಂದು ಭರವಸೆ ನಾಯಕಿ ಅಂತ ಇದೆ. ಬಹುಶಃ ಅವ್ರು ಭರವಸೆನ ಮಾತ್ರ ಕೊಡ್ತೀರಾ ಅನ್ಸುತ್ತೆ, ಅವರು ಬಗೆಹರಿಸೋದಿಲ್ಲ ಯಾವ ಸಮಸ್ಯೆನ ಅಂತ ಬಹುಶಃ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಇವತ್ತಿಗೂ ಕೂಡ 27 ದಿನ ಆಯ್ತು, ಒಂದು ದಿನ ಆದ್ರೂ ಒಂದು ಸಾಂತ್ವನ ಹೇಳೋದಿಕ್ಕೆ ಅವ್ರು ಬರಲೇ ಇಲ್ಲ. ಹಾಗಾಗಿ ಅವ್ರು ಭರವಸೆಯ ನಾಯಕಿಯಾಗಿ ಉಳಿಯೋದು ಬೇಡ. ದಯವಿಟ್ಟು ಭರವಸೆಯ ಜೊತೆಗೆ ಆಶ್ವಾಸನೆ ಜೊತೆಗೆ ಈ ಜನರಿಗೆ ಕೆಲಸ ಮಾಡೋ ನಾಯಕಿ ಆಗ್ಲಿ ಅನ್ನೋದು ನಮ್ಮ ಆಸೆ. ಹಾಗಾಗಿ ದಯವಿಟ್ಟು ಈ ಜನರ ಸಮಸ್ಯೆಯನ್ನು ಆಲಿಸಿ. ಅಧಿಕಾರಿಗಳು ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ಮೂಲಕ ತಹಸೀಲ್ದಾರ್ ಮೂಡಿಗೆರೆ ತಾಲೂಕು ವಿಷಯ. ಮೂಡಿಗೆರೆ ತಾಲೂಕು ಗೋಣಿಬೀಡು ಹೋಬಳಿ ಮನ್ನಿಕೆರೆ ಗ್ರಾಮದ ವಸತಿಹೀನ ಭೂಹೀನ ಕೂಲಿಕಾರರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕುಟುಂಬಗಳಿಗೆ ಮನೆ ನಿವೇಶನ ಮಂಜೂರು ಮಾಡುವಂತೆ ಹಾಗೂ ಸರ್ಕಾರಿ ಭೂಮಿಯಲ್ಲಿ ವಾಸಿಸುತ್ತಿರುವ ಬಡ ಕುಟುಂಬಗಳನ್ನು ತೆರವುಗೊಳಿಸದಂತೆ ಕೋರಿ ಸಲ್ಲಿಸುವ ಮನವಿ. ಮಾನ್ಯರೇ, ನಾವು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಗೋಣಿಬೀಡು ಹೋಬಳಿಯ ವಸತಿಹೀನ ಭೂಹೀನ ಕೃಷಿ ಕೂಲಿಕಾರರು, ದಿನಗೂಲಿ ಕಾರ್ಮಿಕರು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕುಟುಂಬಗಳ ಪರವಾಗಿ ಈ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಗ್ರಾಮದಲ್ಲಿ ಅನೇಕ ಕುಟುಂಬಗಳು ಸ್ವಂತ ಮನೆ ಅಥವಾ ನಿವೇಶನವಿಲ್ಲದೆ ಹಲವು ವರ್ಷಗಳಿಂದ ತಾತ್ಕಾಲಿಕ ಗುಡಿಸಲುಗಳಲ್ಲಿ ಹಾಗೂ ಸರ್ಕಾರಿ ಭೂಮಿಯ ಸರ್ವೆ ನಂಬರ್ ಭಾಗಗಳಲ್ಲಿ ವಾಸಿಸುತ್ತಿದ್ದೇವೆ. ಹೆಚ್ಚಿನ ಕುಟುಂಬಗಳು ಕೃಷಿ ಕೂಲಿ, ತೋಟ ಕೆಲಸ ಮತ್ತು ಇತರ ಅಸಂಘಟಿತ ವಲಯದ ಶ್ರಮವನ್ನು ಅವಲಂಬಿಸಿ ಜೀವನ ಸಾಗಿಸುತ್ತಿದ್ದೇವೆ. ಆರ್ಥಿಕವಾಗಿ ಅತ್ಯಂತ ದುರ್ಬಲವಾಗಿರುವ ಕಾರಣ ಖಾಸಗಿ ಜಮೀನು, ಖಾಸಗಿ ಮನೆ ನಿರ್ಮಿಸುವುದು ಸಾಧ್ಯವಾಗುತ್ತಿಲ್ಲ. ಭಾರತ ಸಂವಿಧಾನದ ಅನುಚ್ಛೇದ 21ರ ಅಡಿಯಲ್ಲಿ ಬದುಕುವ ಹಕ್ಕು ಎಂದರೆ ಗೌರವಯುತ ವಸತಿ ಹಕ್ಕನ್ನು ಒಳಗೊಂಡಿರುತ್ತದೆ. ಅನುಚ್ಛೇದ 46ರ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಾಮಾಜಿಕ ಹಾಗೂ ಆರ್ಥಿಕ ಹಿತಾಸಕ್ತಿಗಳನ್ನು ರಕ್ಷಿಸುವುದು ಸರ್ಕಾರದ ಕರ್ತವ್ಯವಾಗಿದೆ.